ಕೋತಿಗಳ ಈ ಕಾಟಕ್ಕೆ ಕಟ್ಟಡದಿಂದ ಕೆಳಗೆ ಬಿದ್ದಿರೋದು ಈ ವಿದ್ಯಾರ್ಥಿನಿ. ಈ ಘಟನೆ ಆಗಿರೋದು ಕರ್ನಾಟಕ ವಿಶ್ವವಿದ್ಯಾಲಯದ ವಸತಿ ನಿಲಯದಲ್ಲಿ. ಕರ್ನಾಟಕ ವಿಶ್ವವಿದ್ಯಾಲಯದ ವಸತಿ ನಿಲಯದಲ್ಲಿ ಆಗಿರುವಂತಹ ಘಟನೆ ಇದು. ಕಟ್ಟಡದ ಮೇಲಿಂದ ಬಿದ್ದ ಸಂಶೋಧನಾ ವಿದ್ಯಾರ್ಥಿನಿ ಎವೆಂಜಲಿನಾ. ಹಾಸ್ಟೆಲ್ನಲ್ಲಿ ಸ್ಟಡಿ ರೂಮ್ ಇರಲಿಲ್ಲ, ಹೀಗಾಗಿ ಕಟ್ಟಡದ ಮೇಲೆ ಈ ವಿದ್ಯಾರ್ಥಿನಿ ಓದ್ತಾ ಇದ್ದಿದ್ದು. ಕೋತಿಗಳು ಏಕಾಏಕಿ ನುಗ್ಗಿದಂತಹ ಪರಿಣಾಮ ಹೆದರಿ ಕಟ್ಟಡದ ಮೇಲಿಂದ ಕೆಳಗೆ ಈ ಯುವತಿ ಬಿದ್ದಿದ್ದಾರೆ. ಗಾಯಗೊಂಡಂತಹ ವಿದ್ಯಾರ್ಥಿನಿಯನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸುವಂತಹ ಕೆಲಸ ಆಗಿದೆ. ಇನ್ನು ಕೋತಿಗಳ ಹಾವಳಿ ಬಗ್ಗೆ ಕುಲಪತಿಗಳಿಗೆ ವಿದ್ಯಾರ್ಥಿನಿಯರು ದೂರನ್ನು ಸಹ ಕೊಟ್ಟಿದ್ದಾರೆ. ಕೋತಿಗಳ ಕಾಟಕ್ಕೆ ಕಟ್ಟಡದ ಮೇಲಿಂದ ವಿದ್ಯಾರ್ಥಿನಿ ಬಿದ್ದಿರುವಂತಹ ಘಟನೆ ಕರ್ನಾಟಕ ವಿಶ್ವವಿದ್ಯಾಲಯದ ವಸತಿ ನಿಲಯದಲ್ಲಿ ಆಗಿದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಜಾವೇದ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಜಾವೇದ್, ಸದ್ಯ ಸ್ಟೂಡೆಂಟ್ ಪರಿಸ್ಥಿತಿ ಹೇಗಿದೆ? ಇನ್ನ ಇಲ್ಲಿ ಕೋತಿಗಳ ಕಾಟ ಯಾವಾಗಲೂ ಇದ್ದಿದ್ದ? ಇದಕ್ಕೇನಾದರೂ ಕಂಟ್ರೋಲ್ ಮಾಡೋ ನಿಟ್ಟಿನಲ್ಲಿ ಯಾವ ರೀತಿ ಕ್ರಮ ತಗೊಂಡಿದ್ದಾರೆ ಈ ಯೂನಿವರ್ಸಿಟಿ ಅವರು? ನಿಜ ಅರ್ಪಿತಾ, ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಸಾಕಷ್ಟು ಏನಂತಿದ್ರಿ ಗಿಡ ಮರ ಇರುವಂತ ಜಾಗ ಅದು. ಹೀಗಾಗಿ ಮೊದಲಿಂದನೂ ಅಲ್ಲಿ ಕೋತಿಗಳ ಕಾಟ ಇರುವಂತದ್ದೇ. ಸಾಕಷ್ಟು ಬಾರಿ ಇದನ್ನ ಹೋಗ್ಲಾಡಿಸ್ಲಿಕ್ಕೆ ಪ್ರಯತ್ನ ಕೂಡ ಏನಂತಿದ್ರೆ ಕರ್ನಾಟಕ ಆಡಳಿತ ಮಂಡಳಿಯವರು ಪ್ರಯತ್ನ ಮಾಡಿದ್ರು. ಆದ್ರೆ ಈ ಒಂದು ಕೋತಿಗಳ ಕಾಟ ಈಗಲೂ ಬಿಟ್ಟಿಲ್ಲ. ಇದೇ ರೀತಿ ಕರ್ನಾಟಕ ಒಳಗಡೆ ಇರುವಂತ ಸರಸ್ವತಿ ಹಾಸ್ಟೆಲ್ನಲ್ಲಿ ಏನು ಸಂಶೋಧನಾ ವಿದ್ಯಾರ್ಥಿನಿ ಆಗಿರುವಂತ ಈ ವಿದ್ಯಾರ್ಥಿನಿಗೆ ಕಟ್ಟಡದ ಮೇಲೆ ಏನಾದ್ರೆ ಅಭ್ಯಾಸ ಮಾಡ್ಲಿಕ್ಕೆ ಹೋದಾಗ ಈ ಒಂದು ಕೋತಿಗಳ ಕಾಟ ಆರಂಭ ಆಗಿರುವಂತದ್ದು. ಇದನ್ನ ತಪ್ಪಿಸ್ಲಿಕ್ಕೆ ಹೋಗಿ ಆ ವಿದ್ಯಾರ್ಥಿನಿ ಈಗ ಮೇಲಿಂದ ಬಿದ್ದು ಗಾಯಗೊಂಡಿರುವಂತದ್ದು. ಸದ್ಯಕ್ಕೆ ವಿದ್ಯಾರ್ಥಿನಿ ಕಾಲಿಗೆ ಏನಂತಿದ್ರೆ ಪೆಟ್ಟಾಗಿದೆ. ಗಂಭೀರ ಗಾಯ ಆಗಿರೋದ್ರಿಂದ ಆಕೆಗೆ ಏನಂತಿದ್ರೆ ಖಾಸಗಿ ಆಸ್ಪತ್ರೆಗೆ ಕೂಡ ದಾಖಲು ಮಾಡಿರುವಂತದ್ದು. ಅದರ ಜೊತೆಗೆ ವಿಸಿ ಅವರು ಕೂಡ ಆಗಿರ್ಬೋದು, ರಿಜಿಸ್ಟರ್ ಆಗಿರ್ಬೋದು, ಎಲ್ಲರೂ ಕೂಡ ಏನಂತಾರೆ ಭೇಟಿ ಮಾಡಿ ಆರೋಗ್ಯ ವಿಚಾರಿಸುವಂತ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ವಿದ್ಯಾರ್ಥಿನಿಗಳ ಏನು ದೂರು ಬಂದಿದೆ ಆ ಕೋತಿಗಳ ಕಾಟಕ್ಕೆ, ಅದನ್ನು ಕೂಡ ಏನಂತೇಳಿ ಪರಿಶೀಲನೆ ಮಾಡ್ತಿರುವಂತ ಮಾತನ್ನ ಈಗ ಸದ್ಯಕ್ಕೆ ವಿವಿಯ ಕುಲಪತಿ ಹೇಳಿರುವಂತದ್ದು. ಅರ್ಪಿತಾ, ಧನ್ಯವಾದ ಜಾವೇದ್ ನಿಮ್ಮೆಲ್ಲ ಮಾಹಿತಿಗಾಗಿ.